ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಕೇಳಿಬರ್ತಾ ಇದ್ದ ನೋಡೋದಕ್ಕೆ ಸಿಗ್ತಾ ಇದ್ದಂತಹ ಶೋಭಾಯಾತ್ರೆ ಇದೆ ಮೊದಲ ಬಾರಿಗೆ ಮಂಡ್ಯದಲ್ಲೂ ಕೂಡ ನೆರವೇರಿಸೋದಕ್ಕೆ ಮುಂದಾಗ್ತಾ ಇದೆ ಹಿಂದೂ ಸಂಘಟನೆಗಳು. ಕೆರೆಗೋಡು ಹನುಮಧ್ವಜ ದಂಗಲ್ ಮತ್ತೊಮ್ಮೆ ಈ ಮೂಲಕ ಮುನ್ನೆಲೆಗೆ ಬರ್ತಾ ಇದೆ. ಅರ್ಜುನ ಸ್ತಂಭದಲ್ಲಿ ಹನುಮಧ್ವಜ ಹಾರಿಸೋದಕ್ಕೆ ಪಟ್ಟು ಹಿಡಿತಾ ಇದ್ದಾವೆ ಹಿಂದೂ ಪರ ಸಂಘಟನೆಗಳು. ಕರಾವಳಿ ಮಲೆನಾಡು ಮಾದರಿಯಂತೆ ಮಂಡ್ಯದಲ್ಲೂ ಕೂಡ ಶೋಭಾಯಾತ್ರೆಗೆ ಕರೆ ಕೊಡಲಾಗಿದೆ. ಮಂಡ್ಯ ನಗರದಾದ್ಯಂತ ಖಾಕಿ ಸರ್ಪಗಾವಲು ಕಂಡು ಬರ್ತಾ ಇದೆ. 700ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಭದ್ರತೆಯ ದೃಷ್ಟಿಯಿಂದ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರ ನೇತೃತ್ವದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಹೆಜ್ಜೆಯನ್ನ ಇಡ್ತಾ ಇದೆ. ಪೊಲೀಸರ ಅಭೇದ್ಯ ಕೋಟೆಯಾಗಿ ಬದಲಾಗಿದೆ. ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ಕೊಡದಂತೆ ಪೊಲೀಸರು ಪೂರ್ವ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಕೆರೆಗೋಡು ಹನುಮಧ್ವಜ ದಂಗಲ್ ಯಾವ ಮಟ್ಟಕ್ಕಾಗಿತ್ತು, ಘರ್ಷಣೆಗಳು ಇಡೀ ಗ್ರಾಮದ ಸ್ಥಿತಿಯನ್ನೇ ಉದ್ವಿಗ್ನ ಮಾಡಿದ್ದು ನಮಗೆ ನೆನಪಿದ್ದೇ ಇದೆ. ಅದಾದ್ಮೇಲೆ ಇತ್ತೀಚೆಗಷ್ಟೇ ಅಲ್ಲಿ ಸಾಲು ಘರ್ಷಣೆ ಗಣಪತಿ ವಿಸರ್ಜನೆ ಟೈಮ್ನಲ್ಲೆಲ್ಲ ಆಗಿತ್ತು. ಇದಾದ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವಿನಯ್, ಸದ್ಯಕ್ಕೆ ಕಾನೂನು ಸುವ್ಯವಸ್ಥೆ ಕಾಪಾಡೋ ಕೆಲಸ ಯಾವ ರೀತಿ ಆಗ್ತದೆ ಪೊಲೀಸ್ ಇಲಾಖೆಯಿಂದ? ಶೋಭಾಯಾತ್ರೆಗೆ ಬೇಕಾಗಿರುವಂತಹ ತಯಾರಿ ಸಿದ್ಧತೆ ಹಿಂದೂಪರ ಸಂಘಟನೆಗಳಿಂದ ಹೇಗಾಗ್ತಿದೆ? ಖಂಡಿತವಾಗ್ಲೂ ಮಮತಾ, ಯಾಕಂದ್ರೆ ಮಂಡ್ಯದಲ್ಲಿ ಇದೇ ಮೊದಲ ಬಾರಿಗೆ ಈ ಒಂದು ಶೋಭಾಯಾತ್ರೆಯನ್ನ ಮಾಡಲಾಗ್ತಾ ಇರುವಂತದ್ದು. ಇಷ್ಟು ದಿನಗಳ ಕರಾವಳಿ, ಉಡುಪಿ ಈ ರೀತಿಯಾದಂತಹ ಒಂದು ಜಿಲ್ಲೆಗಳಲ್ಲಿ ಈ ಒಂದು ಶೋಭಾಯಾತ್ರೆ ನಡೀತಾ ಇತ್ತು. ಆದ್ರೆ ಇದೇ ಮೊದಲ ಬಾರಿಗೆ ಮಂಡ್ಯದಲ್ಲಿ ಈ ಒಂದು ಶೋಭಾಯಾತ್ರೆಯನ್ನ ಆಯೋಜನೆ ಮಾಡಲಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಕೆರೆಗೋಡು ಹನುಮಧ್ವಜ ಏನಿದೆ, ಈ ಒಂದು ವಿವಾದ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಆ ಒಂದು ಅರ್ಜುನ ಸ್ತಂಭದಲ್ಲಿ ಮತ್ತೆ ಹನುಮಧ್ವಜವನ್ನು ಆರಿಸಲೇಬೇಕು ಅನ್ನೋ ಒಂದು ಪಟ್ಟನ್ನ ಹಿಂದೂಪರ ಸಂಘಟನೆಗಳು ಹಿಡಿದಿರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ವಿಎಚ್ಪಿ ಹಾಗೂ ಬಜರಂಗ ದಳದಿಂದ ವತಿಯಿಂದ ಈ ರೀತಿಯಾದಂತಹ ಒಂದು ಶೋಭಾಯಾತ್ರೆಯನ್ನ ಕೂಡ ಆಯೋಜನೆ ಮಾಡಲಾಗಿರುವಂತದ್ದು. ನಗರದ ಕಾಳಿಕಾಂಬ ದೇವಸ್ಥಾನದಿಂದ ವಿವಿ ಆವರಣದವರೆಗೂ ಕೂಡ ಸುಮಾರು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಒಂದು ಶೋಭಾಯಾತ್ರೆ ನಡೀತಾ ಇರುವಂತದ್ದು. ಸಾವಿರಾರು ಹಿಂದೂ ಕಾರ್ಯಕರ್ತರು ಕೂಡ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಸದ್ಯ ನಾನು ಆ ಒಂದು ಕಾಳಿಕಾಂಬ ದೇವಾಲಯದ ಆವರಣದಲ್ಲಿದ್ದೀನಿ. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆರಂಭವಾಗ್ತಾ ಇರುವಂತದ್ದು. ಸುಮಾರು 3 ಗಂಟೆಗೆ ಈ ಒಂದು ಶೋಭಾಯಾತ್ರೆ ಆರಂಭ ಆಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಹಿಂದೂಪರ ಕಾರ್ಯಕರ್ತರು ಕೂಡ ಬಂದು ಇಲ್ಲಿಗಾಗಲೇ ಜಮಾವಣೆ ಆಗ್ತಿದ್ದಾರೆ. ಸಾಕಷ್ಟು ಶ್ರೀರಾಮ ಹಾಗೂ ಆಂಜನೇಯನ ಮೂರ್ತಿಗಳನ್ನು ಕೂಡ ಇಲ್ಲಿ ತರಲಾಗಿದೆ. ಬೃಹತ್ ಜನಪದ ಕಲಾ ತಂಡಗಳ ಜೊತೆಗೆ ಮೆರವಣಿಗೆಯನ್ನು ಕೂಡ ಆಯೋಜನೆ ಮಾಡಲಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಈ ಒಂದು ಶೋಭಾಯಾತ್ರೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿರುವಂತದ್ದು. 400 KSRP, ಒಂದು DAR ತುಕಡಿ ಜೊತೆಗೆ 700ಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು. ಯಾಕಂದ್ರೆ ಮಂಡ್ಯ ಟೌನ್ ಒಳಗಡೆ ಈ ಒಂದು ಬೃಹತ್ ಮೆರವಣಿಗೆ ಸಾಗುವಂತ ನಿಟ್ಟಿನಲ್ಲಿ ದಾರಿಯುದ್ದಕ್ಕೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಯಾವ ರೀತಿ ಅಹಿತಕರ ಘಟನೆ ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರ ನೇತೃತ್ವದಲ್ಲಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು. DJ ಸೇರಿದಂತೆ ಸಾಕಷ್ಟು ಒಂದು ಸೌಂಡ್ ಸಿಸ್ಟಮ್ಗಳನ್ನು ಕೂಡ ಇದಕ್ಕೆ ಬಳಕೆ ಮಾಡಲಾಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ಪೊಲೀಸರು ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು. ಹಿಂದೂಗಳು ಜಾಗೃತರಾಗಬೇಕು, ಒಟ್ಟಾಗಬೇಕು ಅನ್ನೋದು ನಿಟ್ಟಿನಲ್ಲಿ ಮಂಡ್ಯ ಭಾಗದಲ್ಲಿ ಇದೇ ಮೊದಲ ಬಾರಿಗೆ ಈ ಒಂದು ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿರುವಂತದ್ದು. ಹಾಗಾಗಿ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದೆ. ಯಾವ ರೀತಿಯಾಗಿ ಕಾರ್ಯಕರ್ತರು ಸೇರ್ತಾರೆ, ಎಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಯಾತ್ರೆ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಕುತೂಹಲವನ್ನು ಮೂಡಿಸಿರುವಂತದ್ದು. ಜೊತೆಗೆ ವೇದಿಕೆ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿರುವಂತದ್ದು. ಮಂಡ್ಯದ ವಿವಿ ಆವರಣದಲ್ಲಿ ಕೊನೆಗೆ ಶೋಭಾಯಾತ್ರೆ ಕೊನೆಯಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಖ್ಯಾತ ವಾಗ್ಮಿ ಚಕ್ರವರ್ತಿ ಸೂಲೆಬೆಲೆ ಅವರು ಕೂಡ ಹಿಂದೂ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಸಾಕಷ್ಟು ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಭಾಗಿಯಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ಮೊದಲ ಬಾರಿ ನಡೀತಾ ಇರುವಂತಹ ಈ ಒಂದು ಶೋಭಾಯಾತ್ರೆಗೆ ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ವಿನಯ್.